ಇವಾಗ ಲಕ್ಷ್ಮಿ ಫೇಸ್ ಇಲ್ಲ. ಲಕ್ಷ್ಮಿ. ಓಕೆ, ಇದೆಲ್ಲ ಏನ್ ಬರುತ್ತೆ ಮೇಡಮ್? ಇದು ಫೈಬರ್ ಫೇಸ್ ಸೌಂದರ್ಯ ಲಕ್ಷ್ಮಿ ಅಂತ ಹೇಳ್ತೀವಿ. ಸೌಂದರ್ಯ ಲಕ್ಷ್ಮಿ ಅಂತೇಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೀವು ಹೋಗಿ ಜಸ್ಟ್ ಇಡೋದಷ್ಟೇ ಇರುತ್ತೆ. ಫುಲ್ ಅಲಂಕಾರ ಬಂದ್ಬಿಡುತ್ತೆ. ತೆಂಗಿನಕಾಯಿಗೆಲ್ಲ ಈಸಿಯಾಗಿ ತೆಂಗಿನಕಾಯಿ ಸುತ್ಕೊಳ್ಬಹುದು ಈಸಿಯಾಗಿ. ಬೇರೆ ಮಾಮೂಲಿ ಒರಿಜಿನಲ್ ಕಳಸ ಏನ್ ಇಡ್ತಾರೋ ಅದೇ ಕಳಸಕ್ಕೆ ತೆಂಗಿನಕಾಯಿ ಇಟ್ಟು ಮುಖವಾಡ ಕಟ್ಟೋದು ಅಷ್ಟೇ, ಬೇರೆ ಏನು ಮಾಡೋಂಗಿರಲ್ಲ. ಇದರಲ್ಲಿ 3500 ಇಂದ ಸ್ಟಾರ್ಟಿಂಗ್. ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ ವೆರೈಟೀಸ್ ಅಲ್ಲಿ. ಓಕೆ ಮೇಡಮ್. ಸೈಜ್ ಸ್ಮಾಲ್ ಇದ್ರೂ ವೆರೈಟಿ ಡೆಕೋರೇಷನ್ ಸಪರೇಟ್ ಚೇಂಜ್ ಇರುತ್ತಲ್ವಾ, ಅದು ರೇಟ್ಗಳು ಡಿಫ್ರೆಂಟ್ ಬರುತ್ತೆ. ಓಕೆ, ಇದೆಲ್ಲ ಕೊರಿಯರ್ ಕಳಿಸ್ತೀರಾ ಹೇಗೆ ಮೇಡಮ್? ಕೊರಿಯರ್ ಫೆಸಿಲಿಟಿ ಕಳಿಸ್ತೀರಾ? ವಿಡಿಯೋ ಕಾಲು ಇದೆ. ನೈಟು 9 o'clock 8:30 ಮೇಲೆ. ಓಕೆ ಓಕೆ. ಬೆಳಗ್ಗೆ ಆಗಲ್ಲ, 8:30 ಮೇಲೆ ಬೇಕಿದ್ರೆ ವಿಡಿಯೋ ಕಾಲಕ್ಕೆ ಬರ್ಬೋದು. ಓಕೆ ಅಂತ ಹೇಳ್ಬಿಟ್ಟು. ಓಕೆ, ಅದರಲ್ಲೇ ಸ್ವಲ್ಪ ದೊಡ್ಡದು. ಸೊ ಇದು ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸ್ವಲ್ಪ ದೊಡ್ಡ ಸೈಜು ಚಕ್ರ ಡಿಸೈನ್ ಬರುತ್ತೆ ಕಿರೀಟದಲ್ಲಿ. ಸೊ ಫೇಸ್ಗಳು ನಿಮಗೆ ಡಿಫ್ರೆಂಟ್ ಶೇಪಲ್ಲಿ. ಇದು ಬಂದು ಬಿಗ್ ಚಕ್ರ ಅಂತ. ಬಿಗ್ ಚಕ್ರ. ಓಕೆ, ಆಗುತ್ತೆ ನಾವು ಒಂದೊಂದು ಹೆಸರುಗಳಿಟ್ಟಾಗ. ಇಲ್ಲಾಂದ್ರೆ ಎಲ್ಲಾ ಲಕ್ಷ್ಮಿ ಅಂತ ಅಂದಾಗ ಕನ್ಫ್ಯೂಸ್ ಆಗುತ್ತೆ. ಹೌದು. ಸೊ ಇದು ಮೇಡಮ್, ಇದು ಬಂದು ಶಕ್ತಿ ಅಂತ. ಶಕ್ತಿ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಬಂದಾಗ ಶಕ್ತಿ ಫೇಸ್ ಕೊಡಿ ಅಂತಂದ್ರೆ ಶಕ್ತಿ ದೇವತೆದು ಕೊಟ್ಬಿಡ್ತಾರೆ ಈಸಿಯಾಗಿ. ಸೊ ಸ್ಟಿಲ್ ಹಾಗೆ ಡಿಸ್ಪ್ಲೇ ಕೂಡ ಇರುತ್ತೆ, ಈಸಿಯಾಗಿ ನೀವು ನೋಡ್ಕೋಬಹುದು. ಇಲ್ಲಿ ಬಂದಾಗ ಸೈಜಸ್ ಕೂಡ ಸಿಗುತ್ತೆ ಇದರಲ್ಲಿ, ದೊಡ್ಡದು ಚಿಕ್ಕದು ಸೈಜ್ ಕೂಡ ಸಿಗುತ್ತೆ. ಇದು ಬಂದು ಮುತ್ತು ಲಕ್ಷ್ಮಿ ಅಂತ. ಮುತ್ತು ಲಕ್ಷ್ಮಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕ್ಯೂಟ್ ಆಗಿ ಕಿರೀಟ ಇದೆಲ್ಲ ಸ್ಟೋನ್ ಅಟ್ಯಾಚ್ ಎಲ್ಲಾನು ಒಂಥರ ಮುತ್ತುಗಳು ಅಂತಾರನೇ ದೂರಕ್ಕೆ. ಹೌದು, ಒರಿಜಿನಲ್ ತರನೇ ಕಾಣುತ್ತೆ ನಿಮ್ಗೆ. ತುಂಬಾ ಜನ ಬಿಸಿ ಇರೋರಿಗೆ ಈಸಿ ಅಲ್ವಾ ಮ್ಯಾಮ್, ತಗೊಂಡೋಗಿ ಹಾಗೆ ಪೂಜೆ ಮಾಡಬಹುದು. ಹೊಸದಾಗಿ ಇದಾಗಿರೋದು ಅಮರಾವತಿ ಅಂತ. ಅಮರಾವತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೊ ಹೂವಿಂದ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ನೋಡಬಹುದು. ಇದೆಲ್ಲ ಹೂವ ರಿಯಲ್ ಕನಕಾಂಬರ ಇರೋಂಗೆ ಕಾಣುತ್ತೆ, ನೋಡೋಕೆ ಚೆನ್ನಾಗಿ ಅನ್ಸುತ್ತೆ, ರಿಯಾಲಿಟಿ ಕಾಣುತ್ತೆ. ಸ್ಮಾಲ್ ಜಿಜಿ ಅಂತ. ಓಕೆ, ಸ್ಮಾಲ್ ಜಿಜಿ. ಓಕೆ, ಈ ರೀತಿ ಬರುತ್ತೆ ನೋಡಿ. ಇದಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಎಲ್ಲ ಹ್ಯಾಂಡ್ ಮೇಡ್ ಅಲ್ವಾ ಮ್ಯಾಮ್? ಹೌದು ಹೌದು. ಸೊ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ನಿಮಗೆ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ. ಇದು ಬಂದು ಮೀಡಿಯಂ ಜಿಜಿ. ಮೀಡಿಯಂ ಜಿಜಿ. ಓಕೆ, ಚೆನ್ನಾಗಿದೆ. ಕಲ್ಸಿದ್ಮೇಲೆ ಈಸಿಯಾಗಿ ಇಟ್ಕೋಬಹುದು. ಹೌದು. ವಿಷ್ಣು ಲಕ್ಷ್ಮಿ. ವಿಷ್ಣು ಲಕ್ಷ್ಮಿ ಜೊತೆಯಲ್ಲಿ ಬೇಕಾದ್ರೆ ಜೊತೆಯಲ್ಲಿ ಕೂಡ ತಗೋಬಹುದು ನೀವು. ಇದು ಬಂದು ಸತ್ಯನಾರಾಯಣ ಪೂಜೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಹೌದಲ್ಲ? ದೀಪಾವಳಿ ಕೇದಾರೇಶ್ವರ ವ್ರತ ಬರುತ್ತಲ್ವಾ, ಅದಕ್ಕೂ ಯೂಸ್ ಮಾಡ್ಕೋಬಹುದು. ಓಕೆ, ಚೆನ್ನಾಗಿದೆ. ಎರಡು ಜೊತೆಯಲ್ಲೇ ಸಿಗುತ್ತೆ ನೋಡಿ. ಇದರಲ್ಲೂ ವಿಷ್ಣು ಅಲ್ಲೂ ಸೈಜಸ್ ಚಿಕ್ಕದು ಬರುತ್ತೆ, ಇನ್ನ ಚಿಕ್ಕದು ಕೂಡ ಸಿಗುತ್ತೆ. ನೋಡಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಲಂಕಾರ ಎಲ್ಲ ಫುಲ್ ಆದಾಗ ರಿಯಲ್ ದೇವರೇ ಕಾಣುತ್ತೆ. ಹೌದು. ಸೊ ಆ ರೀತಿ ನೈಜವಾಗಿ ಅಲಂಕಾರ ಕಾಣಿಸ್ತಾ ಇದೆ ನಮ್ಗೆ. ಇದು ಬಂದು ಆಗುಬಾಡಿ ಅಂತ. ಓಕೆ, ಇದಕ್ಕೆ ಮಾಮೂಲಿ ನಾವು ಕಳಸಕ್ಕೆ ಏನ್ ಐಟಮ್ ಹಾಕ್ತೀವೋ ಅದನ್ನ ಹಾಕ್ಬಿಟ್ಟು ತೆಂಗಿನಕಾಯಿ ಇಟ್ಟು ಮುಖವಾಡ ಕಟ್ಟೋದು ಅಷ್ಟೇ. ಸೊ ಚೆನ್ನಾಗಿ ಕಾಣಿಸುತ್ತೆ. ರೆಡಿ ಅನ್ನೋಂಗೆ ಹೌದಲ್ವಾ? ಇದಕ್ಕೆ ನಮ್ಗೆ ರಿಯಲ್ ಸೀರೆನೂ ಉಡ್ಸ್ಕೋಬಹುದು. ನಮ್ಮ ಸೀರೆ ಕೂಡ ಉಡ್ಸ್ಕೋಬಹುದು. ವಿಡಿಯೋ ನೋಡ್ಸ್ಕೊಡ್ತೀನಿ, ನೀವು ಬಂದಾಗ ತಗೊಂಡಾಗ ಅದಂಗೆ ನೋಡ್ಸ್ಕೊಡ್ತೀನಿ. ಓಕೆ, ತಿಳಿಸ್ಕೊಡ್ತೀರಾ ಹೇಗೆ ಸೀರೆ ಉಡ್ಸೋದು ಅಂತ ಕೂಡ. ಇದು ಪಕ್ಕದಲ್ಲಿ ಸೈಡ್ ಪಿಲ್ಲೋಸ್ ಬರುತ್ತೆ. ಸೈಡ್ ಪಿಲ್ಲೋ ಕೂಡ ಬರುತ್ತೆ. ಅದು ಬಂದು 2 ವೆರೈಟಿ ಬರುತ್ತೆ. ಫ್ರಂಟ್ ಟು ಬ್ಯಾಕ್ 2 ಕಡೆ ಯೂಸ್ ಮಾಡಬಹುದು. ಓಕೆ, ಸೊ ಎದುರುಗಡೆ 2 ಡಿಸೈನ್ ಬರುತ್ತೆ. ಒಂದು ಈ ತರ ಈ ಡಿಸೈನ್ ಫ್ರಂಟ್ ಗೆ ಇಟ್ಕೊಂಡಿದೀವ, ನೆಕ್ಸ್ಟ್ ಏನ್ ಬೇಕಿದ್ರೆ ಇದನ್ನ ಇಟ್ಕೋಬಹುದು. ಓಕೆ, ಹಿಂದೆ ಮುಂದೆ 2 ರೀತಿ ಬರುತ್ತೆ. 2 ಸೆಟ್ ಬರುತ್ತೆ ನೋಡಿ. 2 ಡಿಸೈನ್ ಕೂಡ ತೋರಿಸಿದ್ದಾರೆ. ಇದೆರಡು ಪೇರ್ ಇರುತ್ತೆ. ಸೊ ನಿಮ್ಗೆ ಪೀಕಾಕ್ ಡಿಸೈನ್ ಬೇಕಂದ್ರೆ ಇದು 2 ಪೇರ್ ಇರುತ್ತೆ. ಹಿಂದೆ ಮತ್ತೆ ಮುಂದೆ 2 ಬರುತ್ತೆ. ಸೊ ಹಿಂದೆ ಅಂದ್ರೆ ಇಲ್ಲಿ ಬರುತ್ತಲ್ವಾ ಮ್ಯಾಮ್? ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ, ಚೆನ್ನಾಗಿ ಅನ್ಸುತ್ತೆ. ಸೂಪರ್. ಹೌದು, ಅದೇ ತರ ಸೈಡ್ ಪಿಲ್ಲರ್ಸ್ ಇರಲ್ಲ. ಇದು ರೆಡಿ ಹಂಗೇನೆ ಸ್ಮಾಲ್ ಸೈಜ್ ಅಲ್ಲಿ ನಿಮ್ಗೆ 800 ಇಂದ ಸ್ಟಾರ್ಟ್ ಆಗುತ್ತೆ ಈ ಸೈಜ್. ಇದಕ್ಕಿಂತ ಚಿಕ್ಕದಾದ್ರೆ ಇನ್ನ ಕಮ್ಮಿ ಬೀಳುತ್ತೆ. ಇದಕ್ಕಿಂತ ದೊಡ್ಡದಾದ್ರೆ ರೇಟ್ ಅದೇ 200 ಆ ತರ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದ್ರ ಡಿಸೈನ್ ಮೇಲೆ ಮತ್ತೆ ಕ್ವಾಲಿಟೀಸ್ ಮೇಲೆ ಪ್ರೈಸ್ ಕೂಡ ವೇರಿಯೇಷನ್ ಆಗುತ್ತೆ. ಇಲ್ಲಿ ತಾಂಬೂರಿ ಚೊಂಬು, ಹಿತ್ತಾಳೆ ಚೊಂಬು, ಇದು ಕಾಪರ್ ಚೊಂಬು ಬರುತ್ತೆ. ಓಕೆ, ಅದೆಲ್ಲಾನು ಮ್ಯಾಟರ್ ಆಗುತ್ತೆ. ನೋಡಿದಾಗ ಎಲ್ಲ ಡಿಫ್ರೆಂಟ್ ಗೊತ್ತಾಗುತ್ತೆ ಅವ್ರಿಗೆನೆ. ಓಕೆ ಮ್ಯಾಮ್. ಇದು ಗೊಂಬೆಯಲ್ಲೂ ಅಷ್ಟೇ ಸೈಜಸ್ ನೋಡಿ ಸ್ಮಾಲ್ ಡಿಫ್ರೆಂಟ್ ಇರುತ್ತೆ. ಕ್ಯಾಮೆರಾದಲ್ಲಿ ಗೊತ್ತಾಗಲ್ಲ, ಪಕ್ಕದಲ್ಲಿ ಇಟ್ಟಾಗಾದ್ರೆ ನೀಟಾಗಿ ಗೊತ್ತಾಗುತ್ತೆ. ಸೊ ಈ ರೀತಿ ನಿಮಗೆ ಚಿಕ್ಕ ಸೈಜ್ ನಿಂದ ದೊಡ್ಡ ಸೈಜ್ ವರೆಗೂ ಇರುತ್ತೆ. ಇದರ ಕ್ವಾಲಿಟೀಸ್ ಆಗಿರಲಿ, ಇದರಲ್ಲಿ ಯೂಸ್ ಮಾಡಿರುವಂತಹ ಚೊಂಬು ಆಗಲಿ, ಇದ್ರ ಮೇಲೆ ನಿಮಗೆ ಪ್ರೈಸಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಬಟ್ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀರಲ್ವಾ? ಹೌದು ಮೇಡಮ್, ಅದರಲ್ಲಿ ಆತರ ಡಿಫ್ರೆಂಟ್ ಹೇಳೋದು ಬಾರ್ಗಿನ್ ಅಂತ ಆತರ ಹೇಳಲ್ಲ. ಅವ್ರು ಬೇರೆ ಕಡೆ ವಿಚಾರಿಸಿದ್ರು ರೀಸನಬಲ್ ಇರುತ್ತೆ. ಪ್ರೈಸ್ ರೀಸನಬಲ್ ಇರುತ್ತೆ. ರೀಸನಬಲ್ ಇರುತ್ತೆ. ನಾವು ಹೋಗ್ಬೇಕು, ಫೋರ್ಸ್ ಮಾಡೋದು ಅದೆಲ್ಲ ಅವ್ರು ನೋಡಿ ಖುಷಿಯಾಗಿ ತಗೊಂಡು ಹೋಗ್ಬೇಕು. ಇದು ಮ್ಯಾಮ್, ಇದು ಮೆಟಲ್ ಫೇಸ್, ಮೆಟಲ್ ಬರುತ್ತೆ, ಪ್ಲೈನ್ ಸಿಗುತ್ತೆ. ಇದು ಅಷ್ಟೇ ನಿಮ್ಗೆ ಇದು ಈ ಸೈಜ್ ಬಂದು 150 160 ಇಂದ ಸ್ಟಾರ್ಟ್ ಇದೆ. ಇದಕ್ಕಿಂತ ಚಿಕ್ಕದಾದ್ರೆ ಇನ್ನ ಕಮ್ಮಿ ಬೀಳುತ್ತೆ. ಇನ್ನು ಕಮ್ಮಿ ಬರುತ್ತೆ. ಇದಕ್ಕಿಂತ ನೋಡಿ ಇದು ಪಕ್ಕದಲ್ಲಿ ಇಟ್ಟಾಗ ಗೊತ್ತಾಗುತ್ತೆ. ಇದಕ್ಕಿಂತ ದೊಡ್ಡ ಫೇಸ್ ಇದು. ಹೌದು, ದೊಡ್ಡ ಫೇಸ್ ಮತ್ತೆ ಅಲಂಕಾರ ಮಾಡಿದ್ದಾರೆ.
ಇದು ಬೇಕಿದ್ರೆ ಅವ್ರು ಪ್ಲೈನ್ ಫೇಸ್ ತಗೊಂಡು ಅವ್ರಿಗೆ ಅಲಂಕಾರ ಎಷ್ಟು ಬೇಕೋ ಅಷ್ಟೇ ಮಾಡಿಸ್ಕೋಬಹುದು. ಜ್ಯುವೆಲ್ರಿ ಎಲ್ಲ ನಮ್ಮಲ್ಲೇ ಸಿಗುತ್ತೆ, ಅವ್ರ ಪ್ರಕಾರ ಮಾಡಬಹುದು. ಅವ್ರ ಹತ್ರನೇ ಫೇಸ್ ಇದ್ದು ತಗೊಬಂದ್ರು ನಾವ್ ಈ ತರ ಜ್ಯುವೆಲ್ರಿ ಬೇಕಾ ಸೆಟ್ ಮಾಡಿ ಕೊಡ್ತೀರಾ. ವೆರೈಟೀಸ್ ಸಿಗುತ್ತೆ, ಅವ್ರ ಚಾಯ್ಸ್. ನಾವು ಮುಂಚೆ ಹಾಕಿ ಇಟ್ಟಿರಲ್ಲ, ಅವ್ರಿಗೆ ಯಾವ್ದು ಬೇಕೋ ಅದೇ ನಾವು ರೆಡಿ ಮಾಡಿ. ಸ್ಟಾರ್ಟ್ ಫ್ರಮ್ ಎಷ್ಟಂದ್ರೆ ಇದ್ರಲ್ಲಿ ಈ ಸೈಜ್ ಅಂದ್ರೆ ನಿಮ್ಗೆ 140 150 ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನ ಚಿಕ್ಕದು ಬರುತ್ತೆ. ಓಕೆ ಮೇಡಮ್. ಇದರಲ್ಲಿ ಫುಲ್ ಸ್ಮಾಲ್ ಸೈಜ್ ಇಂದಾನು ಬರುತ್ತೆ, ಅದನ್ನ ಕಮ್ಮಿ ಸಿಗುತ್ತೆ. ಹೌದು. ಸೊ ಈ ರೀತಿ ಇಟ್ಕೋಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ನಿಮ್ ಸೈಜ್ಗೆ ನೀವು ಬಾಡಿ ಸೈಜ್ ಇಲ್ಲೇ ಸಿಗುತ್ತೆ, ಹಾಗೆ ಅದಕ್ಕೆ ತಕ್ಕಂಗೆ ಇಲ್ಲೇ ನಿಮ್ಗೆ ಫೇಸ್ ಕೂಡ ಸಿಗುತ್ತೆ. ಇದು ಬಂದು ವೈಟ್ ಮೆಟಲ್ ಫೇಸ್, ಜರ್ಮನ್ ಸಿಲ್ವರ್ ಅಲ್ಲಿ. ಅದು ಇದ್ರಲ್ಲೂ ಸೈಜಸ್ ಇದೆ. ಇದು ಬಂದು ಬಿಗ್ ಸೈಜ್, ಇದಕ್ಕಿಂತ ಸ್ಮಾಲ್ ಇನ್ನ 2-3 ವೆರೈಟಿಗಳಿದೆ. ಓಕೆ ಮೇಡಮ್. ಇದು ಬಿಗ್ ಸೈಜ್ ಅಲ್ವಾ? ಚೆನ್ನಾಗಿದೆ. ಇದೆಲ್ಲ ತೂಕದ ಲೆಕ್ಕನೇ ಬಂದಿರತ್ತೆ. ಆದ್ರೆ ನಾವ್ ಇಲ್ಲಿ ತೂಕ ಮಾಡಕ್ಕಾಗಲ್ಲ, ಪೀಸ್ ಲೆಕ್ಕ ಅದು ಅವ್ರೇ ಸೆಟ್ ಮಾಡಿರ್ತೀವಿ ಅಷ್ಟೇ. ರಿಮೂವಲ್, ಬೆಳ್ಳಿ ಮುಕ್ಕೊಡಕ್ಕೂ ಬೇಕಾ ಹಾಕೋಬಹುದು. ಈ ತರ ರಿಮೂವಲ್, ಯಾವ್ದು ಹೋಲ್ ಮಾಡ್ಬೇಕು ಗಮ್ ಹಾಕಿ ಅಂಟಿಸಬಹುದು. ಹೌದು. ಓಕೆ. ಸೊ ಇದೆಲ್ಲ ಆಕ್ಸೆಸರೀಸ್. ಹೌದು. ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ನೋಡಿ, ಸೈಜಸ್ ಡಿಸೈನ್ಸ್ ಬೇರೆ ಸಿಗುತ್ತೆ. ನಿಮ್ಮ ಮನೇಲಿ ಬೆಳ್ಳಿ ಮುಖವಾಡ ಇದ್ರು ಕೂಡ ಅದಕ್ಕೆ ಅಲಂಕಾರಕ್ಕೆ ಬೇಕು ಅಂತಂದ್ರೆ ನಿಮಗೆ ರಾ ಮೆಟೀರಿಯಲ್ ಕೂಡ ಇಲ್ಲಿ ಸಿಗುತ್ತೆ ನೋಡಿ. ಎಲ್ಲಾ ರೀತಿ ಜ್ಯುವೆಲರಿಗಳು ಕೂಡ ಇವ್ರ ಹತ್ರ ಇರುತ್ತೆ. ಸುಮಾರು ಡಿಫ್ರೆಂಟ್ ಡಿಸೈನ್ಸ್ ಇದೆ. ಬಂದು ಮಾಟಿಗಳೇನೆ, ಮಾಟಿಗಳು ಬರುತ್ತೆ. ಮಾಟಿ ಬರುತ್ತೆ ನೋಡಿ ಈ ತರ ಮೇಲ್ಗಡೆಗೆ. ಓಕೆ. ವೆರೈಟೀಸ್ ಡಿಫ್ರೆಂಟ್ ಇರುತ್ತೆ. ಸೈಜಸ್ ಮೇಲೆ ಇದಾಗುತ್ತೆ ಇದು. ಓಕೆ, ಸೂಪರ್. ಸೊ ನಮ್ಮ ಮನೇಲಿರೋ ಮುಖವಾಡಕ್ಕೂ ಕೂಡ ನಮ್ಮದೇ ಆದಂಥ ಒಂದು ಕ್ರಿಯೇಟಿವ್ ಆಗಿ ಅಲಂಕಾರ ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಆಕ್ಸೆಸರೀಸ್ ಇದೆ ನೋಡಿ. ತಿಲಕ ಮತ್ತೆ ಕಿರೀಟಕ್ಕೆ ಇದೆಲ್ಲ ಏನು ಮ್ಯಾಮ್? ಇದು ಮಾಟಿಗೂ ಯೂಸ್ ಮಾಡ್ಬೋದು. ಮೇಲ್ಗಡೆ ಕಿವಿಗೆ ಹಾಕ್ಬೋದು, ಒಲೆ ತರ ಹಾಕ್ಬೋದು. ಯೂಸ್ ಅನ್ನೋಂಗಿರುತ್ತೆ ನೋಡಿ. ಓಲೆಗೂ ಹಾಕ್ಬೋದು. ಈ ಮೇಲ್ಗಡೆ ಈ ತರ ಇಡ್ಬೋದು, ಇಲ್ಲ ಮೇಲೆ ಕಿರೀಟದ ತರ ಇಲ್ಲಿ ಇಟ್ಕೋಬಹುದು. ಸಿಂಪಲ್ ಆಗಿ ಹಾಕ್ತಾರಂದ್ರೆ ಕಿರೀಟ ಬರುತ್ತೆ. ಕೆಳಗಡೆಗೆಲ್ಲ ಜ್ಯುವೆಲ್ರಿ ಹಾಕಿ ತೆಗೆದು ಮೇಲೆ ಕಿರೀಟ. ಇದರಲ್ಲೂ ಸೈಜಸ್ ವೆರೈಟೀಸ್ ಕೂಡ ಸಿಗುತ್ತೆ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಸ್ಮಾಲ್ ನಿಮಗೆ 1.5 ಇಂಚ್ ಕಿರೀಟದಿಂದ ಹಿಡಿದು ಫುಲ್ ಬಿಗ್ ಕಿರೀಟದವರೆಗೂ ಸಿಗುತ್ತೆ. ಓಕೆ ಮೇಡಮ್. ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂತಂದ್ರೆ ದೊಡ್ಡ ಸೈಜ್ ಅಲ್ಲೂ ಕೂಡ ಕಿರೀಟ ಇರುತ್ತೆ ನೋಡಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಇಲ್ಲ ನಿಮ್ಮ ಮನೇಲಿ ಫೇಸ್ ತಂದು ಮ್ಯಾಚಿಂಗ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಕಲರ್ಸ್ ಏನಾದರೂ ಸಿಗುತ್ತಾ ಮ್ಯಾಮ್? ಇದರಲ್ಲಿ ಕಲರ್ಸ್ ವೆರೈಟೀಸ್ ಸಿಗುತ್ತೆ. ಪ್ಲೈನ್ ಗೋಲ್ಡ್ ಡಿಸೈನ್ ಇರೋದು ಬರುತ್ತೆ ನೋಡಿ, ನಿಮಗೆ ಗೋಲ್ಡ್ ಫಿನಿಶಿಂಗ್ ಇರೋದು ಬರುತ್ತೆ. ಇದರಲ್ಲಿ ಸೈಜಸ್ ಮತ್ತೆ ಡಿಸೈನ್ಸ್ಗಳು ಬೇರೆ ಬರುತ್ತೆ. ಅದು ಮುಖವಾಡ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಮೇಡಮ್. ಅವ್ರ ಮುಖವಾಡಕ್ಕೆ ಯಾವ ಸೈಜ್ ಸೆಟ್ ಆಗುತ್ತೋ ಅದನ್ನ ತಗೋಬಹುದು. ರೆಡಿ ಮಾಡಿ. ಸೊ ಇನ್ನು ಇಷ್ಟು ಡಿಸೈನ್ಸ್ಗಳು ಇದರಲ್ಲಿ ಇರುತ್ತೆ ನೋಡಿ. ಹಸ್ತ ಪಾದ ವೈಟ್ ಮೆಟಲ್ ಇದು ಸಿಗುತ್ತೆ, ಮತ್ತೆ ಗೋಲ್ಡನ್ ಕಲರ್ ಅಲ್ಲೂ ಸಿಗುತ್ತೆ. ಓಕೆ. ಒಬ್ಬೊಬ್ರು ಸೇಮ್ ಮ್ಯಾಚಿಂಗ್ ಬೇಕು ಅಂತ ಈ ತರ ಇದು ಮಾಡ್ತಾರೆ. ಓಕೆ. ಇದು ಮ್ಯಾಚಿಂಗಲ್ಲೇ ಹಸ್ತ ಮತ್ತು ಪಾದ ಮ್ಯಾಚಿಂಗ್ ಕಲರ್ ಸಿಲ್ವರ್ ಕಲರ್ ಅಲ್ಲೂ ಕೂಡ ಕೊಡ್ತಾರೆ. ಅದೇ ರೀತಿ ನಿಮಗೆ ಇನ್ನ ಪೇರ್ ಬೇಕು ಅಂತಂದ್ರೆ ಗೋಲ್ಡ್ ಕಲರ್ ಅಲ್ಲಿ ಕೂಡ ಇರುತ್ತೆ. ಕಿರೀಟ, ಹಸ್ತ, ಪಾದ. ಓಕೆ. ಸೊ ಎಲ್ಲ ಮ್ಯಾಚಿಂಗ್ ಬರುತ್ತೆ ನೋಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಒಂದು 5-6 ವರ್ಷ ಆದ್ರು ಅವ್ರು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್. ಆಮೇಲೆ ರೀಪಾಲಿಶ್ ಇದೆ. ಓಕೆ. ಮತ್ತೆ ಅಡ್ಜಸ್ಟ್ಮೆಂಟ್ ಇದೆ ಇದು. ಓಕೆ. ಬೇರೆದಾದ್ರೆ ಅಡ್ಜಸ್ಟ್ಮೆಂಟ್ ಇರಲ್ಲ. ಇದು ಬಂದು ಈ ತರ ಸ್ವಲ್ಪ ಇದಾಗುತ್ತೆ, ಎಕ್ಸ್ಪೆಂಡ್ ಆಗುತ್ತೆ. ಸೈಜ್ ನೋಡ್ಕೊಂಡು ಸ್ವಲ್ಪ ಚಿಕ್ಕದು ದೊಡ್ಡದು ಮಾಡ್ಕೋಬಹುದು. ಹೌದು. ಓಕೆ. ವೆರೈಟಿ ಈ ತರ ಬರುತ್ತೆ. ಇದರಲ್ಲೂ ಸೈಜಸ್ ಕಲರ್ಸ್ ಎಲ್ಲ ಸಿಗುತ್ತೆ. ಸೊ ಎಲ್ಲ ವೆರೈಟೀಸ್ ಅಲ್ಲೂ ಕೂಡ ಇದು ಒಂದು ಫ್ರಂಟ್ ಬ್ಯಾಕ್ ಎರಡು ಕಡೆ ಯೂಸ್ ಮಾಡ್ಕೋಬಹುದು. ಹೌದಾ? ಓಕೆ. ಎರಡು ಕಲರ್ ಚೇಂಜ್ ಮಾಡ್ಕೋಬಹುದು. ಓಕೆ ಅಲ್ವಾ? ಇದು ಕೂಡ 2 in 1 ಬರುತ್ತೆ. 2 in 1 ಬರುತ್ತೆ. ಓಕೆ. ಎರಡು ಕಡೆ ಯೂಸ್ ಮಾಡ್ಕೋಬಹುದು. ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ. ಓಕೆ. ಮತ್ತೆ ಇದರಲ್ಲೂ ಸೈಜಸ್ ಇದೆ, ಇನ್ನ ಸ್ಮಾಲ್ ಇದೆ, ಬಿಗ್ ಇದೆ. ಓಕೆ. ಸೊ ಎಲ್ಲದಕ್ಕೂ ನಿಮ್ಮ ಹತ್ರ ಆಪ್ಷನ್ಸ್ ತುಂಬಾ ಇದೆ ಮ್ಯಾಮ್. ಹೌದು. ಲೈಕ್ ಮಾಡ್ತಾರೋ ಅದ್ರ ತಕ್ಕಂಗೆ ಸೈಜ್ ಕೊಡ್ತಾ ಇರ್ತೀರಾ. ಇದು ಬಂದು ಸ್ಯಾರಿ ಉಡ್ಸೋ ಸ್ಟ್ಯಾಂಡ್. ನಮ್ದೇ ಈಗ ಒಬ್ಬೊಬ್ರು ರೇಷ್ಮೆ ಸೀರೆ ಅವ್ರದ್ದೇ ಉಡ್ಸ್ಬೇಕಂತ ಹೇಳ್ತಾರೆ. ಹೌದು. ಆತರ ಅವ್ರ ಸೀರೆನೇ ಉಡ್ಸ್ಬೋದು. ಮತ್ತೆ ಚೊಂಬೆಲ್ಲಾನು ನಮ್ದೇ ಇಟ್ಕೋಬಹುದು. ಹೌದು. ಇದ್ರ ಮೇಲೆ ಇಟ್ಕೋಬಹುದು. ರಿಮೂವಬಲ್ ಇದೆಲ್ಲ. ರಿಮೂವಬಲ್. ಓಕೆ. ಅಡ್ಜಸ್ಟ್ ಕೂಡ ಮಾಡಬಹುದು ಅದರಲ್ಲಿ ನಿಮಗೆ. ಇದು ಅಡ್ಜಸ್ಟ್ಮೆಂಟ್ ಚೊಂಬೆಗೆ ಹೈಟ್ ತಕ್ಕಂಗೆ ನಾವು ಅಡ್ಜಸ್ಟ್ಮೆಂಟ್ ಸ್ಕ್ರೂ ಕೊಟ್ಟಿರ್ತೀವಿ. ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ನಾವು ಇದು ಎತ್ತಿಡ್ಬೇಕಾದ್ರೂ ಎಲ್ಲ ರಿಮೂವಲ್ ಆಗುತ್ತೆ. ಫುಲ್ ಟಚಬಲ್ ಬರುತ್ತೆ. ಓಕೆ. ಓಕೆ. ಎಲ್ಲಾನು ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಡ್ಬೋದು. ಎಲ್ಲಿ ಬೇಕಿದ್ರೆ ಎತ್ತಿಡ್ಬೋದು, ಈಸಿ ಆಗುತ್ತೆ. ಓಕೆ ಮೇಡಮ್. ಒಂದು ಸ್ಟ್ಯಾಂಡ್. ಇದು ಸ್ಯಾರಿ ಉಡ್ಸೋ ಸ್ಟ್ಯಾಂಡ್ ಇದೆ. ಇದರಲ್ಲೂ ಸೈಜಸ್ ಸಿಗುತ್ತೆ. ಇದು ಹೆಂಗೆ ಅಂತ ನಾನೇ ಅದು ತಿಳಿಸ್ಕೊಡ್ತೀರಾ? ಟೈಮ್ ಇತ್ತು ಅಂದ್ರೆ ಹಂಗೆ ಡೈರೆಕ್ಟ್ ಆಗಿ ನೋಡ್ಕೊಡ್ತೀನಿ, ಇಲ್ಲ ನಾನೇ ಹೇಳ್ಕೊಟ್ಟಿರೋದು ವಿಡಿಯೋ ಇದೆ. ಓಕೆ ಮ್ಯಾಮ್. ಅದನ್ನ ಅವ್ರಿಗೆ ಹಂಗೆ ಶೇರ್ ಮಾಡ್ತೀನಿ. ವೆರಿ ನೈಸ್ ಮ್ಯಾಮ್.
ಇದು ಬಂದು ಬಾಳೆಕಂಬ ಸಿಕ್ಸೋ ಸ್ಟ್ಯಾಂಡ್, ಬಾಳೆಕಂಬ ಸ್ಟ್ಯಾಂಡ್ ಬರುತ್ತೆ. ಸ್ಟ್ಯಾಂಡ್ ಅದರಲ್ಲಿ ಸ್ಟೀಲ್, ಅದರಲ್ಲೂ ಸ್ಟೀಲ್ ಬರುತ್ತೆ. ಇದು ಬಂದು SS ಬರುತ್ತೆ. ಓಕೆ 150-200 ನಿಂದ. ಓಕೆ ಇದರಲ್ಲಿ ಮ್ಯಾಮ್ ಸ್ಟ್ಯಾಂಡಲ್ಲಿ ಯಾವುದು ಈ ಸ್ಟ್ಯಾಂಡ್ ಅಲ್ಲಿ ಈ ಕಡೆ ಇದು ಸೀರೆ ಸ್ಟ್ಯಾಂಡ್ ನಿಮಗೆ 350 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಮ್ಯಾಮ್. ಚಿಕ್ಕ ಸೈಜ್ ಆದ್ರೆ ದೊಡ್ಡ ಸೈಜ್ ಆದ್ರೆ ರೇಟು ಡಿಫ್ರೆಂಟ್ ಬರುತ್ತೆ. ಇದು ಬಂದು ಪಿಲ್ಲರ್ಸ್ ಅಂತ ಹೇಳ್ತೀವಿ. ಓಕೆ ಇದು ನಾವು ಫ್ರೂಟ್ಸ್ ತಟ್ಟೆ ಆತರ ಇಟ್ಕೋಬಹುದು, ಇಲ್ಲ ಬೊಕೆ ಫ್ಲವರ್ಸ್ ಇಟ್ಕೋಬಹುದು, ಇಲ್ಲ ಬಾಳೆಕನ್ ಸಿಕ್ಸ್ತೀವಲ್ಲ ಇದನ್ನ ಇದ್ರ ಒಳಗಡೆ ಇಟ್ಬಿಟ್ಟು ಬಾಳೆಕನ್ ಸಿಕ್ಸ್ಬಿಟ್ರು ಗೊತ್ತಾಗಲ್ಲ, ಚೆನ್ನಾಗಿ ಅನ್ಸುತ್ತಲ್ವಾ ನೋಡೋರಿಗೆ. ಒಳಗಡೆ ತಂದು ಹೊರಟಾಗಿರುತ್ತೆ, ಹಿಂಗಿರುತ್ತೆ, ಸೂಪರ್ ಆಗಿ ಕಾಣುತ್ತೆ. ಬಾಳೆಗೊನೆಗೆನೆ ಓಕೆ ಸುಮ್ನೆ ಹಂಗೆ ಸಿಕ್ಸ್ಬೋದು, ನ್ಯಾಚುರಲ್ ಆಗಿ ಬಾಳೆಕಂದು ಕಂಪಲ್ಸರಿ ಸಿಕ್ಸ್ತೀವಲ್ಲ. ಹೌದು, ಅದ್ರ ಜೊತೆಗೆ ಇದನ್ನ ಸಿಕ್ಸ್ಬಿಟ್ರೆ ಒಳ್ಳೆ ಲುಕ್ ಇರುತ್ತೆ, ಚೆನ್ನಾಗಿ ಕಾಣುತ್ತೆ. ಇದ್ರಲ್ಲೂ ಅಷ್ಟೇ ಸೈಜಸ್ ಇದೆ, 450 ಇಂದ ಸ್ಟಾರ್ಟಿಂಗ್ ಇದೆ, ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ದೊಡ್ಡ ಗೊನೆವರೆಗೂ ಬರುತ್ತಾ? ಓಕೆ ಓಕೆ, ವೆರಿ ನೈಸ್. ರಿಯಾಲಿಟಿಕ್ ತರಾನೇ ಇದೆ ನೋಡಿ, ಚೆನ್ನಾಗಿ ಮಾಡಿದ್ದಾರೆ, ಫಿನಿಶಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಗ್ರೀನ್ ಕಲರ್ ಒಂದು ಸೇಮ್ ಹತ್ರ ಯಾವ್ದು ಬೇಕಿದ್ರೆ ಯೂಸ್ ಮಾಡ್ಕೋಬಹುದು, ನಾವು ಸೈಡ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದು ಬಂದು ಸ್ಮಾಲ್ ಗೌರಿ ಫೇಸಸ್, ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ಅಂತ ಮಾಡ್ತಾರಲ್ವಾ, 5 ಗೌರಿಗಳಿಟ್ಟು ಮಾಡ್ತಾರೆ, ಹೌದು, ಅದಕ್ಕೆ ಯೂಸ್ ಆಗುತ್ತೆ. ಓಕೆ, ಒಬ್ಬರು ದೀಪಾವಳಿ ದಸರಾದಲ್ಲೂ ಯೂಸ್ ಮಾಡ್ತಾರೆ ಇದನ್ನ. ಓಕೆ, ದೀಪಾವಳಿ ದಸರಾದವರೆಗೂ ಇರುತ್ತಲ್ಲ ನಿಮ್ಮ ಹತ್ರ ಕಲೆಕ್ಷನ್ ಸಿಗುತ್ತೆ. ಓಕೆ, ಅದು ಮಂಗಳ ಗೌರಿ ಅಂತ. ಓಕೆ ಮೇಡಮ್, ಅದು ಮೈನ್ ಗೌರಿಗೆ ಸ್ಟ್ಯಾಂಡ್ ಇರುತ್ತೆ. ಬರೀ 5 ಗೌರಿ ಬೇಕಿದ್ರೆ ಇಂಡಿವಿಜುವಲ್ ಕೊಡಬಹುದು, ಇಂಡಿವಿಜುವಲ್ ಬೇಕಾದ್ರೆ 5 ಗೌರಿಗಳನ್ನ ಕೊಡ್ತೀರಾ. ಸ್ಟ್ಯಾಂಡ್ ಅವ್ರ ಚಾಯ್ಸ್ ಅಲ್ವಾ? ಹೌದು, ಹಿಂದ್ಗಡೆ ಇರೋದು ಮಾತ್ರ ಅದು ಸೆಂಟರ್ ಲಕ್ಷ್ಮಿ ಇದೆಯಲ್ಲ, ಅದು ಬ್ಯಾಕ್ ಗ್ರೌಂಡ್ ಅದು ಸ್ಟ್ಯಾಂಡ್ ಬರುತ್ತೆ, ಅದು ಇಂಡಿವಿಜುವಲ್ ಅಲ್ವಾ, ಅವ್ರ ಚಾಯ್ಸ್. ಸ್ಟ್ಯಾಂಡ್ ತಗೊಂಡ್ರು ಬೇರೆ ಟೈಮಲ್ಲಿ ಯೂಸ್ ಮಾಡ್ಕೋಬಹುದು ಅವರು. ಏನ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಇದೆಲ್ಲ? ಇದು ಗೌರಿ ಎಲ್ಲಾನು ನಿಮ್ಗೆ 150-200 ಇಂದ ಸ್ಟಾರ್ಟಿಂಗ್ ಆಗುತ್ತೆ. ಓಕೆ ಮೇಡಮ್, ಈಗ ಮೇಲ್ಗಡೆ ಇದೆಯಲ್ವಾ, ಸೊ ಇದು ಕೂಡ ಮಂಗಳಗೌರಿಗೆ ಯೂಸ್ ಮಾಡುವಂತದ್ದೇ ಇರುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಕೆಳಗಡೆ ಸ್ಟ್ಯಾಂಡ್ ಎಲ್ಲ ಅದಕ್ಕೆ ಅಟ್ಯಾಚಬಲ್ ಇರುತ್ತಾ ಹೇಗೆ ಮ್ಯಾಮ್? ಅದು ಎತ್ತಿ ಮೇಡಮ್, ನೀವು ರಿಮೂವ್ ಅದು ಆರಾಮಾಗಿ ಮೇಲೆ ಬರುತ್ತೆ. ಸೊ ಚೆನ್ನಾಗಿ ನಾವು ಎಲ್ಲಿ ಬೇಕಿದ್ರೆ ಇಟ್ಕೋಬಹುದು, ಚೆನ್ನಾಗಿ ಅನ್ಸುತ್ತೆ. ಗೌರಿಗೆನೆ ಓಕೆ ಓಕೆ, ಬೇರೆ ಬೇರೆ ಕಲರ್ಸ್ ಡಿಸೈನ್ಸ್ಗಳು ಕೂಡ ಇರುತ್ತೆ ನೋಡಿ. ಇದೆಲ್ಲ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದರಲ್ಲಿ? ಇದರಲ್ಲಿ ಆಲ್ಮೋಸ್ಟ್ 650-700 ಇಂದ ಸ್ಟಾರ್ಟ್ ಆಗುತ್ತೆ. ಕ್ವಾಲಿಟೀಸ್ ಮೇಲೆ, ಕ್ವಾಲಿಟಿ ಮೇಲೆ, ವೆರೈಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೆ 350 ಇಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. 350 ಇಂದನೂ ಬರುತ್ತೆ. ಕ್ವಾಲಿಟೀಸ್ ಮೇಲೆ ನಿಮಗೆ ಪ್ರೈಸಸ್ ವೇರಿಯೇಷನ್ ಆಗುತ್ತೆ. ಓಕೆ, ದೀಪಾವಳಿ ಕಂಬಕ್ಕೆ ಅಂತೇಳಿ ದೀಪಾವಳಿ ಕಂಬಕ್ಕೆ ಇರ್ಬೋದು. ಓಕೆ, ಬ್ಯಾಕ್ ಡ್ರಾಪ್ ಯೂಸ್ ಮಾಡ್ಕೋಬಹುದು. ಇದು ಬಂದು ರಿಮೂವಲ್, ಇದು ಫ್ಲೋಟಿಂಗ್ ಆಗು ಯೂಸ್ ಮಾಡಬಹುದು. ಓಕೆ, ಫ್ಲೋಟಿಂಗ್ ಇದಾಗುತ್ತೆ. ಓಕೆ, ಇದಿರೋದ್ರಿಂದ ಚೆನ್ನಾಗಿದೆ, ನೀರೆಲ್ಲ ಫ್ಲೋ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ತೆಗಿಬೇಕಷ್ಟೇ. ಓಕೆ, ಇದೆಲ್ಲ ಡಿಟಾಚಬಲ್ ಬರುತ್ತೆ, 2 in 1. ಹೌದು. ಇದೆಲ್ಲ ರಂಗೋಲಿ ಡಿಸೈನ್ಸ್, ರಂಗೋಲಿ ಡಿಸೈನ್ಸ್. ಇದರಲ್ಲೂ 120 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ 350-400 ವರ್ಗು ಇದೆ. ವೆರೈಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ, ಡಿಸೈನ್ಗಳ ಮೇಲೆ. ಫೈಬರ್ದು ಈಗ ನೋಡಿ, ಇದೆಲ್ಲ ಎನಾಮಿಲ್ ವಾಷಬಲ್. ಓಕೆ, ವಾಷಬಲ್ ಇದೆಲ್ಲ. ಹೌದು, ಚೆನ್ನಾಗಿದೆ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ತರನು ನೀವು ಅಂಟಿಸ್ಕೋಬಹುದು. ಓಕೆ, ಸೊ ಇಲ್ಲಿ ನಾಮ ಇದೆಲ್ಲ ಅಂಟಿಸಿದಾರೆ ನೋಡಿ, ಈ ರೀತಿ ಅಂಟಿಸ್ಕೋಬಹುದು. ಇದಕ್ಕೆ ಗಮ್ ಇರುತ್ತಾ ಮೇಡಮ್? ಗಮ್ಮು ಸಪರೇಟ್ ಆಗಿ ನಮ್ಮಲ್ಲಿ ಸಿಗುತ್ತೆ, ಅದನ್ನ ತಗೊಂಡು ಡಬಲ್ ಸ್ಟಿಕ್ ಹಾಕೋಬಹುದು. ಓಕೆ, ಸೊ ದೇವ್ರ ಮನೇಲಿ ಕೂಡ ಸ್ಟಿಕ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಸುಮಾರು ಜನ ಇವಾಗ ರಿಟರ್ನ್ ಗಿಫ್ಟ್ಗೂ ಯೂಸ್ ಮಾಡ್ತಾ ಇದ್ದಾರೆ. ಈಗ ಬ್ಲೌಸ್ ಪೀಸ್ ಅದೆಲ್ಲ ಕೊಟ್ಟರು ಸುಮ್ಮನೆ ಪಾಸ್ ಆಗ್ತಾ ಇರುತ್ತೆ ಅಷ್ಟೇ. ಖಂಡಿತ, ಇದರಲ್ಲಿ ಬಲ್ಕ್ ಕ್ವಾಂಟಿಟಿ ಬೇಕಾದ್ರೆ ಸಿಗುತ್ತೆ ನಿಮ್ಮ ಹತ್ರ? ಸಿಗುತ್ತೆ, ಬಲ್ಕಾಗಿ ಸಿಗುತ್ತೆ. ಓಕೆ, ಇದೂ ಅಷ್ಟೇ ರಿಟರ್ನ್ ಗಿಫ್ಟ್ಗೂ ಯೂಸ್ ಮಾಡ್ತಾರೆ. ಓಕೆ, ಚೆನ್ನಾಗಿದೆ, ತುಂಬಾ ಕ್ಯೂಟ್ ಆಗಿದೆ. ಇದರಲ್ಲೆಲ್ಲ ಕ್ವಾಂಟಿಟಿ ಎಷ್ಟು ಬೇಕಿದ್ರು ಸಿಗುತ್ತೆ. ಓಕೆ, ಸೊ ತುಂಬಾ ಯೂನಿಕ್ ಪೀಸಸ್ ಇಟ್ಟಿದ್ದೀರಾ ನೀವು, ಚೆನ್ನಾಗಿದೆ. ಕಲರ್ಸು ಸಿಗುತ್ತೆ. ಈಗ ಇದೆಯಲ್ಲ ಗ್ರೀನ್, ಆ ಥರ ಬೇರೆ ಬೇರೆ ಕಲರ್ಸು ಸಿಗುತ್ತೆ. ಓಕೆ ಮೇಡಮ್, ಬರುತ್ತೆ. ಫೈಬರ್ದು ಕೂಡ ಬರುತ್ತೆ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿ ಹಾಕಿರೋದು ಅದೇ ರೀತಿ ಅಲ್ವಾ ದೇವರ ಹತ್ರ? ಇದೇ ರೀತಿ ಹಾಕಿರೋದು. ಇದರಲ್ಲಿ ನಮಗೆ ರೆಡ್ ಕಲರ್ ಕೂಡ ಬರುತ್ತೆ. ಕಲರ್ಸು ಸಿಗುತ್ತೆ. ಇದರಲ್ಲಿ ಬ್ಲೂ ಇದೆ, ಪಿಂಕ್ ಇದೆ. ಓಕೆ, ಸೊ ಇದೆಲ್ಲ ಕಲರ್ಸ್ ಸಿಗುತ್ತೆ. ಆರಾಮಾಗಿ ಎತ್ತಿಡ್ಬೋದು ನೋಡಿ, ಫೈಬರ್ ಇರುತ್ತೆ. ಆರಾಮಾಗಿ ನೀವು ಜಸ್ಟ್ ಯಾವುದೇ ಪೂಜೆ ಆಗಲಿ ಆ ಟೈಮಲ್ಲಿ ಡೆಕೋರೇಟಿವ್ ಆಗಿ ಮಾಡಿಕೊಂಡು ಆಮೇಲೆ ನೀವು ಎತ್ತಿಡ್ಬೋದು. ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಐಟಮ್ಸ್ ಅಲ್ವಾ? ಸ್ಕ್ರೀನ್ಗೆ ಬ್ಯಾಕ್ ಡ್ರಾಪ್ಸ್ ಚೆನ್ನಾಗಿದೆ. ಬಾಗಿಲ್ಗೂ ಸೈಡ್ ಅಲ್ಲಿ ಆಮೇಲೆ ಬಾಗಿಲು ಕೂಡ ಹಾಕೋಬಹುದು. ಹಾಕೋಬಹುದು. ಚೆನ್ನಾಗಿ ಅನ್ಸುತ್ತೆ. ದೀಪಗಳಿಗೂ ವೇರ್ ಮಾಡ್ತಾರೆ ಇದನ್ನ. ಓಕೆ, ಇದರಲ್ಲಿ ಡಿಸೈನ್ಸ್ಗಳು ಸುಮಾರು ಇದೆ. ಎಷ್ಟು ಸ್ಟಾರ್ಟ್ ಫ್ರಮ್ ಮ್ಯಾಮ್ ಇದೆಲ್ಲ? ಇದರಲ್ಲಿ 250-300 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಡಿಸೈನ್ಸ್ಗಳು ಬೇರೆ ಬೇರೆ ಬರುತ್ತೆ. ಚೆನ್ನಾಗಿದೆ. ಓಕೆ, ಇದು ಔಷಧ ದೀಪ ಕಂಬಕ್ಕೂ ಕಟ್ಬೋದು, ಬ್ಯಾಕ್ ಡ್ರಾಪ್ ಯೂಸ್ ಮಾಡ್ಕೋಬಹುದು. ಅವ್ರವ್ರ ಕ್ರಿಯೇಟಿವ್ ತರ. ಓಕೆ,
ಇದೊಂದು 2 ಪೀಸಸ್ ಬರುತ್ತೆ. ವಾವ್, ಚೆನ್ನಾಗಿದೆ. ದೀಪಗಳಿಗೆಲ್ಲ ಕಟ್ಬೋದು, ಬ್ಯಾಕ್ ಡ್ರಾಪ್ ಡಿಸೈನ್ ಯೂಸ್ ಮಾಡ್ಕೋಬಹುದು. ಓಕೆ, ಇದು ಚೆನ್ನಾಗಿದೆ ಅಲ್ವಾ ಬ್ಯಾಕ್ ಡ್ರಾಪ್ಸ್ಗೆ? ಇದರಲ್ಲೂ ಲೋಟಸ್ ಡಿಸೈನ್ ಒಂದು ಬರುತ್ತೆ, ಈ ತರ ಫ್ಲವರ್ ಬರುತ್ತೆ. ಚೆನ್ನಾಗಿದೆ ಮೇಡಮ್. ಇದು ತೋರಣ ಅಲ್ವಾ? ಇದು ತೋರಣಕ್ಕೂ ಯೂಸ್ ಮಾಡ್ಕೋಬಹುದು, ಸೇಮ್ ಬ್ಯಾಕ್ ಡ್ರಾಪ್ ಕೂಡ ಯೂಸ್ ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಮ್ಯಾಮ್. ಇದು ದೇವ್ರನ್ನ ಕೂರಿಸ್ತೀವಲ್ಲ ಟೇಬಲ್, ಟೇಬಲ್ ಕೂಡ ಮಾಡಬಹುದು. ಹಾಕೋಬಹುದು, ಲಕ್ಷ್ಮಿ ಕೂರಿಸೋ ಟೇಬಲ್ ಹಾಕೋಬಹುದು. ವೆರಿ ನೈಸ್, ತುಂಬಾ ಚೆನ್ನಾಗಿದೆ ನೋಡಿ. ಸೊ ಅವ್ರವ್ರ ಕ್ರಿಯೇಟಿವ್ ತಕ್ಕ ಹಾಗೆ ಅದನ್ನ ಮಾಡ್ಕೊಂಡು ಹೋಗ್ಬೋದಲ್ವಾ? ಓಕೆ, ಒಬ್ಬೊಬ್ರದ್ದು ಒಂದೊಂದು ಕಾನ್ಸೆಪ್ಟ್ ಅಲ್ಲಿ. ಓಕೆ, ಸೊ ಇದು ಕೂಡ ಅಷ್ಟೇ ಲೀಫ್ ಡಿಸೈನಲ್ಲಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರುತ್ತೆ. ಇದರಲ್ಲಿ ಇನ್ನೂ ತುಂಬ ವೆರೈಟೀಸ್ ಸಿಗುತ್ತೆ. ಲೈಟ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ, LED ಲೈಟ್ಸ್ ಬರುತ್ತೆ. ವಿತೌಟ್ LED. ಓಕೆ, ಇದು ಬಂದು ವಿತ್ LED ಬರುತ್ತೆ. ಓಕೆ, ಎರಡೂ ರೀತಿ ಸಿಗುತ್ತೆ ಮ್ಯಾಮ್. ಹಾಂ, ಎರಡೂ ರೀತಿ ಸಿಗುತ್ತೆ. ಇದರಲ್ಲೂ ಸೈಜಸ್ ಇನ್ನ ಸ್ಮಾಲು ಸಿಗುತ್ತೆ. ಇದು ವಿತೌಟ್ LED. ವಿತೌಟ್ LED ಸೈಜ್ ಕೂಡ ಸಿಗುತ್ತಲ್ವಾ ಇದರಲ್ಲಿ? ಮತ್ತೆ ಲೈಟ್ ವೆಯ್ಟ್ ಇರುತ್ತೆ, ಬೀಳುತ್ತೆ ಅನ್ನೋ ಭಯ ಇರಲ್ಲ. ಲೈಟ್ ವೆಯ್ಟ್ ಇರುತ್ತೆ, ಆರಾಮಾಗಿ ಇಟ್ಕೋಬಹುದು. ಸೊ ಲೈಟ್ ಬೇಕು ಅಂದ್ರೆ ಲೈಟ್ ಅಲ್ಲಿ ಇರೋದು ಕೂಡ ಸಿಗುತ್ತೆ, ಪ್ಲೈನ್ ಬೇಕಾದ್ರೆ ಪ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಎರಡರದ್ದು ಪ್ರೈಸ್ ನಿಮಗೆ ಡಿಫ್ರೆಂಟ್ ಆಗಿರುತ್ತೆ. ದೀಪಕ್ ಕಂಬಕ್ಕೆ ಇಡೋದು, ದೀಪಕ್ ಕಂಬಕ್ಕೆ ಇಡೋದು, ದೀಪಳೆ ಕಂಬ ಕೆಳಗಡೆ ಇಟ್ಟು ಚೆನ್ನಾಗಿದೆ ಮಾಡ್ಕೋಬಹುದು. ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಈ ತರ ಸ್ಕ್ರೀನ್ಗೆ ಒಂದು ಟ್ಯಾಗ್ ಮಾಡ್ಬಿಟ್ಟು ನಾವು ಹಾಕೋಬಹುದು. ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಇದರಲ್ಲೂ ಕಲರ್ಸ್ ಸಿಗುತ್ತೆ. ಓಕೆ ಮೇಡಮ್. ಮತ್ತೆ ಸೈಜಸ್ ಸಿಗುತ್ತೆ. ಓಕೆ, ಇಡ್ತೀವಲ್ಲ ದೀಪ ಇಡೋದಕ್ಕೆ, ದೀಪ ಚಿಕ್ಕ ಚಿಕ್ಕ ದೀಪಗಳು ದೀಪ ಇಡೋದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದರಲ್ಲಿ ಏನ್ ಪ್ರೈಸ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಮ್ಯಾಮ್? ಇದರಲ್ಲಿ 350 400 ಇಂದ ಸ್ಟಾರ್ಟಿಂಗ್. ಡಿಫ್ರೆಂಟ್ ಆಗಿರುತ್ತೆ. ಕುಂದನ್ ವರ್ಕ್ ಇರುತ್ತೆ, ಸ್ಟೋನ್ ವರ್ಕ್, ಆತರ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬಂದು ಪ್ರಭಾವಳಿ. ಅವಾಗಲೇ ನಿಮ್ಗೆ ಲೈಟಿಂಗ್ ಆರ್ಚ್ ನೋಡ್ಸಿದ್ರಲ್ಲ, ಇದು ಅದೇ ತರ ಕುಂದನ್ ಆರ್ಚ್. ಇದೆಲ್ಲ 75 ಆ ತರ ಇಂದಾನು ಸ್ಟಾರ್ಟ್ ಆಗುತ್ತೆ. ಕಮ್ಮಿಯಲ್ಲೂ ಕೂಡ ಇರುತ್ತೆ. ಓಕೆ, ಇದು ನೋಡಿ ಈ ತರ ಓಕೆ, ವೆರೈಟಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲೂ ಪ್ಲೈನು ಕ್ಯಾನ್ವಾಸ್ ಅಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಗೆ ಕಟ್ ಆಗುತ್ತೆ ಅನ್ನೋ ಭಯ ಏನಿಲ್ಲ, ಗಟ್ಟಿ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಇದು ಬಂದು ಬಾಳೆ ಕಂಬ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬಾಳೆ ಕಂಬ. ಇದಕ್ಕೆ ಡಿಟ್ಯಾಚಬಲ್ ಬರುತ್ತೆ, ಚೆನ್ನಾಗಿದೆ. ಆರಾಮಾಗಿ ನಾವು ಎತ್ತಿಡ್ಬೇಕಾದ್ರೂ ಈಸಿ ಆಗುತ್ತೆ, ಸ್ಟ್ಯಾಂಡ್ ರಿಮೂವಲ್ ಆಗುತ್ತೆ. ಓಕೆ, ಎತ್ತಿಡಕ್ಕೂ ಈಸಿ ಆಗುತ್ತೆ. ಹಿಂಗೆ ಇತ್ತು ಅಂದ್ರೆ ಎತ್ತಿಡಕ್ಕೆಲ್ಲ ಕಷ್ಟ ಆಗುತ್ತೆ. ಹೌದು, ತುಂಬಾ ಚೆನ್ನಾಗಿದೆ ಮ್ಯಾಮ್. ಇದು ಅಷ್ಟೇ, ಅದರಲ್ಲಿ ಚಿಕ್ಕದು ಮತ್ತೆ ಆಚೆ ಕಡೆ ಇಡೋಂಗಿದ್ರೆ ದೊಡ್ಡ ದೊಡ್ಡ ಬಳೆಗಳ ಕಂಬ ಸಿಕ್ಸ್ಬೋದು. ಹೌದು, ದೇವ್ರ ಮನೆಯಲ್ಲಿ ಇಡಕ್ಕೂ ಚೆನ್ನಾಗಿರುತ್ತೆ. ಡೈಲಿ ಯೂಸ್ ಕೂಡ ಮಾಡ್ಕೋಬಹುದು. ಕಲರ್ ಬರುತ್ತೆ, ಗೋಲ್ಡನ್ ಕಲರ್ ಬರುತ್ತೆ. ಓಕೆ ಮ್ಯಾಮ್. ಇದೊಂದು ಸೈಜ್ ಇರುತ್ತೆ. ಇದರಲ್ಲಿ ನೆಕ್ಸ್ಟ್ ಸೈಜ್ ಬರುತ್ತೆ, ಒಂದು 3 ಸೈಜ್ ಬರುತ್ತೆ ಇದರಲ್ಲಿ. ಸೊ ಇದೆಲ್ಲ ಪೀಕಾಕ್ ಅದೆಲ್ಲ ನಿಮಗೆ ಸೈಡ್ ಡೆಕೋರೇಷನ್ಗೆ ಇಟ್ಟಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ. ಆನೆ ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಓಕೆ, 3D ಡಿಸೈನ್ ಅಲ್ಲಿ ಕೂಡ ಸ್ಮಾಲ್ ಸೈಜ್ ಬರುತ್ತೆ, ಕಲರ್ ಬರುತ್ತೆ, ಇನ್ನ ದೊಡ್ಡ ಸೈಜ್ ಬರುತ್ತೆ, ದೊಡ್ಡ ಸೈಜ್ ಕೂಡ ಬರುತ್ತೆ. ವೆರಿ ನೈಸ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಡ್ಯಾನ್ಸಿಂಗ್ ಡಾಲ್ ಆಲ್ಮೋಸ್ಟ್ ದಸರಾ ಅಲ್ಲಿ ವೆರೈಟಿಗಳು ಮಾಡ್ತಾರಲ್ವಾ, ಹೌದು, ಆ ಟೈಮ್ಗೆ ಯೂಸ್ ಆಗುತ್ತೆ. ಕ್ರಿಯೇಟಿವ್ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್. ಹೌದು, ಕಲರ್ಸ್, ಅದರ ಕಲರ್ಸ್ ಬರುತ್ತೆ ಇದರಲ್ಲಿ. ಓಕೆ ಮೇಡಮ್. ಇದೆಲ್ಲದರಲ್ಲೂ ಕೂಡ ಯೆಲ್ಲೋ ಅಂಡ್ ಗ್ರೀನ್, ಓಕೆ, ಆ ಥರ ಕಲರ್ಸ್ ಸಿಗುತ್ತೆ, ರೆಡ್ ಅಂಡ್ ಎಲ್ಲ. ಓಕೆ ಓಕೆ, ಓ ಅರ್ಧ ಇಂಚಿಂದನೂ ಕೂಡ ಇರುತ್ತೆ ನೋಡಿ. ಸೂಪರ್, ನೋಡ್ಬೋದು ನೀವು ಇನ್ನ ಇಲ್ಲಿ ಆರ್ಚ್ ಮೇಡಮ್, ಬ್ಯಾಕ್ ಆರ್ಚ್ ಬರುತ್ತೆ. ಇದರಲ್ಲಿ ಬೇರೆ ಬೇರೆ ಡಿಸೈನ್ ಸಿಗುತ್ತಲ್ವಾ? ಇದರಲ್ಲಿ ಕಲರ್ಸ್ ಸಿಗುತ್ತೆ. ಓಕೆ, ಇದು ಮತ್ತು ಕ್ಲೋಸ್ ಮಾಡ್ಬೋದು, ಕೆಳಗಡೆ ಡಿಟ್ಯಾಚಬಲ್. ಎತ್ತಿಡ್ಬೇಕಾದ್ರೂ ಆರಾಮಾಗಿ ಎತ್ತಿಡ್ಬೋದು, ಫೋಲ್ಡ್ ಮಾಡಿ ಎತ್ತಿಡ್ಬೋದು. ಚೆನ್ನಾಗಿದೆ ಮ್ಯಾಮ್. ಓಕೆ, ಸೊ ಈ ರೀತಿ ನೀವು ಈಸಿಯಾಗಿ ಎತ್ತಿಡಕ್ಕೆಲ್ಲ ಚಿಕ್ಕ ಜಾಗ ತಗೊಳ್ಳಿ. ಮತ್ತೆ ಇನ್ನೊಂದು, ಇದು ಪೇಂಟ್ ಆಗಿರೋದ್ರಿಂದ ಏನಾಗಲ್ಲ, ಬಚಾನ್ಸ್ ನೀರು ಬಿದ್ದುನೇ ಇದಾದ್ರೂ ಏನಾಗಲ್ಲ. ಓಕೆ, ವೆರಿ ನೈಸ್. ಸೊ ಇದರಲ್ಲಿ ಪ್ರೈಸ್ ಎಷ್ಟು ರುಪೀಸ್ನಿಂದ ನೋಡ್ಬೋದು ಮ್ಯಾಮ್? ಮೇಡಮ್, ಸ್ಮಾಲ್ ಸೈಜ್ ಅಂದ್ರೆ ನಿಮಗೆ 500 ಇಂದಾನು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಓಕೆ, 3000 5000 ವರ್ಗುನು ಇದೆ. ಡಿಸೈನ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಇದು ಫ್ರಂಟ್ ಬ್ಯಾಕ್ ಬೇರೆ ಬೇರೆ ಕಲರ್ ಎರಡು ರೀತಿ ಇರುತ್ತೆ, ಎರಡು ಕಡೆ ಇರುತ್ತೆ. ಹೌದಲ್ವಾ? ಆಗ ಡಬಲ್ ವರ್ಕ್ ಆಗುತ್ತಲ್ವಾ? ಹೌದು, ಎರಡು ಒಕೇಶನ್ಗೆ ಯೂಸ್ ಮಾಡ್ಕೋಬಹುದು. ಓಕೆ, ಚೆನ್ನಾಗಿದೆ ಮ್ಯಾಮ್. ಆ ತರ ಅಂದಾಗ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಈಗ ಸಿಂಗಲ್ ಸೈಡ್ ಇರೋದು ಕಮ್ಮಿ ಬೀಳುತ್ತೆ. ಹೌದು, ಆ ತರ ಡಿಫ್ರೆಂಟ್ ಬರುತ್ತೆ. ಡೈರೆಕ್ಟ್ ಆಗಿ ನೋಡಿದಾಗ ಚೆನ್ನಾಗಿದೆ. ಕ್ವಾಲಿಟೀಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ, ಆರಾಮಾಗಿ ನಿಂತ್ಕೊಳ್ಳುತ್ತೆ. ಏನಾಗಲ್ಲ, ಶೀಟ್ ಇರುತ್ತೆ, MDF ಶೀಟ್ ಇರುತ್ತೆ, ಆರಾಮಾಗಿ ನಿಂತ್ಕೊಳ್ಳುತ್ತೆ. ಇದು ಅಷ್ಟೇನೆ. ಸೈಡ್ ನಾವು ಫ್ರಂಟ್ ಡೆಕೋರೇಷನ್ ಗನ್ನ ಇಟ್ಕೋಬಹುದು, ಇಲ್ಲ ಸಿಂಪಲ್ ಆಗಿ ಕೂರಿಸ್ತೀವಿ ಅಂದ್ರೆ ಹಿಂದ್ಗಡೆ ಹಿಂಗಿಟ್ರೆ ಆರ್ಚ್ ತರಾನು ಗೊತ್ತಾಗುತ್ತೆ. ಎರಡು ರೀತಿ ಆಗುತ್ತೆ. ಎರಡು ರೀತಿ ಆಗುತ್ತೆ. ಚೆನ್ನಾಗಿದೆ. ಫ್ರಂಟ್ ದೇವ್ರನ್ನ ತೋರಿಸಿದ್ರೆ ಆಮೇಲೆ ಆರ್ಚ್ ಕಾಣೋ ಆರ್ಚ್ ತರ ಬರುತ್ತೆ. ಚೆನ್ನಾಗಿದೆ. ಕಲರ್ ಸೂಪರ್ ಆಗಿ ಮಾಡಿದ್ದಾರೆ ನೋಡಿ, ಫುಲ್ ಅಟ್ರಾಕ್ಟಿವ್ ಕಲರ್ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಕಲರ್ ಇರುತ್ತೆ. ಸೊ ಇದು ಆರ್ಚ್ ತರನು ಯೂಸ್ ಮಾಡೋದು, ಫ್ರಂಟ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು.
ಸೇಮ್ ಪಿಕಾಕ್ ಕಲರ್ ಕೊಟ್ಟಿದಾರಲ್ವಾ, ಚೆನ್ನಾಗಿ. ನಾವು ಇದೇನೇ ಮಾಡಿದ್ರು ಆರ್ಚ್ಗೂ ಯೂಸ್ ಆಗುತ್ತೆ, ಸೈಡ್ ಇಟ್ಟಾಗ ಇಂಡಿವಿಜುವಲ್ ಡೆಕೋರೇಷನ್ಗೂ ಯೂಸ್ ಆಗುತ್ತೆ. ಎರಡು ಸ್ಟೆಪ್ ಎಲ್ಲ ಇಡ್ತೀವಲ್ಲ, ಒಂದೊಂದು ಸ್ಟೆಪ್ ಅಲ್ಲಿ ಒಂದೊಂದು ವೆರೈಟಿ ಇಡ್ಬೋದು. ಚೆನ್ನಾಗಿದೆ. ಸೊ ಅಗೇನ್ ಇದು ಒಂದು ಡಿಸೈನ್ ನೋಡಿ, ಸ್ವಲ್ಪ ದೊಡ್ಡ ಡಿಸೈನ್ ಬರುತ್ತೆ ನಿಮ್ಗೆ. ಇದು ಅಷ್ಟೇ ಡಿಸೈನ್. ಎರಡು ರೀತಿ ಯೂಸ್ ಮಾಡ್ಕೋಬಹುದು, ಆರ್ಚ್ ತರನು ಮಾಡ್ಕೋಬಹುದು. ನೋಡಕ್ಕೆ ಆರ್ಚ್ ತರ ಕಾಣುತ್ತೆ, ಸೈಡ್ ಪಿಕಾಕ್ಸ್ ಇರುತ್ತೆ, ಕಾಣುತ್ತೆ. ಇದು ಹಂಸನ, ಇದು ಹಂಸ ತಾವರೆ ಹೂ ಮೇಲೆ ಇರೋದು. ಓಕೆ, ಇದು ಅಷ್ಟೇ ಈಗ ಸರಸ್ವತಿ ಅಲಂಕಾರ ಹತ್ರ ಅಷ್ಟಲಕ್ಷ್ಮಿಗೆಲ್ಲ ವೆರೈಟಿ ಯೂಸ್ ಮಾಡ್ತಾರಲ್ಲ, ಅದಕ್ಕೆಲ್ಲ ಯೂಸ್ ಆಗುತ್ತೆ. ಬರೀ ಪಿಕಾಕ್ ಬೇಡ ಅನ್ನೋರಿಗೆ ಇದ್ರಲ್ಲೂ ಸ್ಮಾಲ್ ಸೈಜ್ ಇಂದಾನು ಬರುತ್ತೆ, ಇನ್ನ ಬಿಗ್ ಸೈಜು ಸಿಗುತ್ತೆ. ಓಕೆ ಮೇಡಮ್, ಇದೆಲ್ಲ ಡೋರ್ಸ್ ಮೇಡಮ್. ಹಿಂದ್ಗಡೆ ಬ್ಯಾಕ್ ಡ್ರಾಪ್ಗೂ ಯೂಸ್ ಮಾಡ್ಬೋದು. ಓಕೆ, ಮಾಮೂಲಿ ಡೋರ್ಗೂ ಯೂಸ್ ಮಾಡ್ಬೋದು. ಓಕೆ, ಈಗ ಲಕ್ಷ್ಮಿ ಕೂರಿಸ್ತೀವಲ್ಲ, ಬ್ಯಾಕ್ ಸ್ಕ್ರೀನ್ಗೂ ಹಾಕೋಬಹುದು. ಓಕೆ, ಸೊ ಈ ರೀತಿ ಬರುತ್ತೆ, ಚೆನ್ನಾಗಿದೆ. ಸೊ ಇದು ಲೋಟಸ್ ಹಾರ ಥರ ಬರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಓಕೆ, ಬಾಗಿಲು ಹಾಕೋ ತೋರಣ ಚೆನ್ನಾಗಿದೆ ಮ್ಯಾಮ್. ಸೊ ಮೇನ್ ಇದರಲ್ಲಿರುವಂಥ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ. ಆಮೇಲೆ ನೋಡೋದಕ್ಕೆ ನಿಮಗೆ ರಿಯಲ್ ಥರನೂ ಬರುತ್ತೆ. ಇದು ಬಂದು ಪೈನಾಪಲ್ ಹಾರ. ಪೈನಾಪಲ್ ಹಾರನ ಚೆನ್ನಾಗಿದೆ ಅಲ್ಲ, ಒಳ್ಳೆ ಹೊಸ ಡಿಸೈನ್. ಹೊಸ ಡಿಸೈನ್. ಫೋಟೋಗೂ ಹಾಕ್ಬೋದು, ಡೋರ್ ಹಾಕ್ಬೋದು, ತೆಂಗಿನಕಾಯಿಗೆ ಹಾಕೋಬಹುದು. ಮುಖವಾಡ ನೋಡ್ತಿದ್ದಲ್ಲ ನಾನು, ಹೌದು, ಸಿಲ್ವರ್ ಫೇಸ್. ಅದಕ್ಕೆ ತೆಂಗಿನಕಾಯಿ ಇಟ್ಟಾದ್ಮೇಲೆ ರೆಡಿ ಇರುತ್ತೆ. ವೆರೈಟಿಗಳಿದೆ. ಓಕೆ, ಇದು ತುರುಬು ತರ ಹಿಂದೆ ಬರುತ್ತೆ, ಹಿಂದ್ಗಡೆ ಬರುತ್ತೆ. ವೈಟ್ ಮೆಟಲ್ದು ಹೂವು ಹಾಕಕ್ಕೆ, ತೆಂಗಿನಕಾಯಿ ಹಾರ ಎಲ್ಲ ಇಳ್ಬಿಡೋಕೆ ನಮ್ಗೆ ಸೈಡ್ಗೆ ಬೇಕು. ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಓಕೆ, ಇದು ಅಷ್ಟೇ ಡೈರೆಕ್ಟ್ ಆಗಿ ಹಾಕಿ ಮಾಡ್ಬೋದು. ಓಕೆ, ವಾವ್, ಚೆನ್ನಾಗಿದೆ. ಹೂವಿನ ಅಲಂಕಾರ ಸಿಂಗಲ್. ಇದು ತೆಂಗಿನಕಾಯಿ ಜುಟ್ಟಿಗೆ ಡೈರೆಕ್ಟ್ ಆಗಿ ಹಿಂಗೆ ಸಿಗಿಸ್ಬಿಟ್ಟು ಅದಕ್ಕೆ ಹಾರ ಎಲ್ಲ ಹಾಕೋಕ್ಕೆ. ಸೊ ಕೊಂಡೆಯಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಸ್ಗಳು ಬರುತ್ತೆ. ಎಲ್ಲನೂ ಡಿಸ್ಪ್ಲೇ ಇಟ್ಟಿರ್ತಾರೆ, ನೀವು ಬಂದಾಗ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಬೋದು. ಹಾಂ, ಸೊ ಇದೆಲ್ಲ ಜಡೆಗಳಲ್ಲೂ ಕೂಡ ನಿಮಗೆ ಸುಮಾರು ಡಿಸೈನ್ಸ್ ಬರುತ್ತೆ. ಮತ್ತು ರೆಡಿ ಇರೋದು ಈ ರೀತಿ ಬಾಕ್ಸಲ್ಲೇ ಬರುತ್ತೆ ನೋಡಿ. ನಿಮಗೆ ಡಿಸೈನ್ಸ್ಗಳು ತುಂಬಾ ಇದೆ ನೋಡಿ ಇದರಲ್ಲಿ. ಓಕೆ, ಇದೆಲ್ಲ ಬಂದು ಚಿಕ್ಕ ಸೈಜು, ದೊಡ್ಡ ಸೈಜು, ಇದರಲ್ಲಿ ಸೈಜಸ್ ಇರುತ್ತೆ. ಇದು ಲಂಗ ಓಕೆ, ಚಂಬಿ ಕಟ್ಟೋದಕ್ಕೆ ರೆಡಿ ಆಗಿರೋದು. ಸೈಜಸ್ ವೆರೈಟೀಸ್ ಎಲ್ಲ ಸಿಗುತ್ತೆ. ಓಕೆ, ಸೈಜು ಚಿಕ್ಕದು ದೊಡ್ಡದು ಎಲ್ಲ ಸಿಗುತ್ತೆ. ಮತ್ತು ಕಲರ್ಸು ಡಿಸೈನ್ಸು ಕೂಡ ಸಿಗುತ್ತೆ ನೋಡಿ. ವರ್ಕ್ ವಿತೌಟ್ ವರ್ಕ್, ಬೇರೆ ಕ್ವಾಲಿಟೀಸ್ ಎಲ್ಲ ಇರುತ್ತೆ. ಸೊ ಇದು ಬಂದು ಲೋಟಸ್, ದೇವ್ರು ಇಟ್ಕೊಳ್ಳೋದಕ್ಕೆ ಲೋಟಸ್ ಕೂಡ ಇಟ್ಟಿರ್ತಾರೆ. ಸೊ ಇವ್ರ ಶಾಪಲ್ಲಿ ನೀವು ಡೈರೆಕ್ಟಾಗಿ ಬಂದಾಗ ಈ ರೀತಿ ಇನ್ನೂ ಸುಮಾರು ಕಲೆಕ್ಷನ್ಸ್ ಇರುತ್ತೆ. ವಿಡಿಯೋ ದೊಡ್ಡದಾಗುತ್ತೆ ಅಂತ ಹೇಳಿ ನಾವು ಇಷ್ಟಕ್ಕೆ ತೋರಿಸ್ತಾ ಇದ್ದೀವಿ. ಹಾಗೆ ಇಲ್ಲಿ ನಿಮಗೆ ಜ್ಯುವೆಲರಿಗಳು ಕೂಡ ಸಿಗುತ್ತೆ ನೋಡಿ. ಸುಮಾರು ಜನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರಿಗೆ ಇಡೋದಕ್ಕೆ ಬಳೆಗಳದೆಲ್ಲ ನೋಡ್ತಾ ಇರ್ತೀರಾ. ಬಳೆಗಳಲ್ಲಿ ಸುಮಾರು ಡಿಸೈನ್ಸ್ ಇರುತ್ತೆ. ನಿಮಗೆ ಎಲ್ಲ ಪ್ರೈಸಲ್ಲೂ ಕೂಡ ಸಿಗುತ್ತೆ. ಚೈನ್ಸು, ಇಯರಿಂಗ್ಸು, ನೆಕ್ಲೆಸಸ್ಸು ಎಲ್ಲ ಕಲೆಕ್ಷನ್ಸು ಕೂಡ ನೋಡ್ಬೋದು. ಇದು ಬಂದು ರೆಡಿಮೇಡ್ ಹಾರಗಳು ಬರುತ್ತೆ ನೋಡಿ, ಡೆಕೋರೇಟಿವ್, ತುಂಬ ಚೆನ್ನಾಗಿದೆ. ಇದರಲ್ಲಿ ಸೈಜಸ್ ಕೂಡ ಇರುತ್ತೆ. ಇದೆಲ್ಲ ಸಿಲ್ವರ್ ಫೋಟೋಸ್ಗೆಲ್ಲ ಹಾಕ್ಬೋದು. ಸಿಲ್ವರ್ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಸೇಮ್ ಡಿಸೈನ್ಸ್ ಅಲ್ಲಿ. ಇದೆಲ್ಲ ಸ್ಮಾಲ್ ಸೈಜ್ ಅಂದ್ರೆ ನಮ್ಮ ಇಂಡೋರ್ಗೆ, ದೇವ್ರ ಮನೆ ಬಾಗಿಲಿಗೂ ಹಾಕ್ಬೋದು, ಫೋಟೋಗಳಿಗೂ ಹಾಕೋಬಹುದು, ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬಹುದು. ಫ್ರೆಂಡ್ಸ್, ಸ್ನೇಹ ಗೋಲ್ಡ್ ಕವರಿಂಗ್ಸ್ ಲೊಕೇಟ್ ಆಗಿರೋದು ಚಿಕ್ಕಪೇಟ್, ಬ್ಯಾಂಗ್ಳೂರ್ ಎವೆನ್ಯೂ ರೋಡಲ್ಲಿ ಬರುವಂತಹ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಎಲ್ರಿಗೂ ಗೊತ್ತೇ ಇರುತ್ತೆ ನೋಡಿ. ಆಪೋಸಿಟ್ ಅಲ್ಲಿ ಲಿಬರ್ಟಿ ಶೋರೂಮ್ ಪಕ್ಕದಲ್ಲೇ ಇವ್ರ ಶಾಪ್ ಲೊಕೇಟ್ ಇರುತ್ತೆ. ಅಡ್ರೆಸ್ ಅಲ್ಲಿ ಕನ್ಫ್ಯೂಷನ್ಸ್ ಆದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ನೋಡಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಹೇಗೆ ವಿಸಿಟ್ ಮಾಡಬೇಕು ಅನ್ನೋದನ್ನ ಗೈಡ್ ಮಾಡ್ತಾರೆ. ಮಿಸ್ ಗೈಡ್ ಮಾಡೋರು ಸುಮಾರು ಜನ ಇರ್ತಾರೆ, ಎಲ್ಲೂ ಮಿಸ್ ಗೈಡ್ ಆಗಕ್ಕೆ ಹೋಗ್ಬಿಡಿ. ಅವ್ರು ತೋರಿಸಿರೋಂತಹ ಕಲೆಕ್ಷನ್ಸ್ ಆಗಿರಲಿ, ಪ್ರಾಡಕ್ಟ್ ಆಗಿರಲಿ, ಪ್ರೈಸ್ ಪಾಯಿಂಟ್ ಆಗಿರಲಿ, ಬೆಸ್ಟ್ ಪ್ರೈಸಲ್ಲಿತ್ತು ಪರ್ಚೇಸ್ ಮಾಡ್ಕೊಬೇಕು ಅನ್ನೋದ್ರೆ ಸ್ನೇಹ ಗೋಲ್ಡ್ ಕವರಿಂಗ್ಸ್ಗೆ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಇದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಶಾಪಿಂಗ್.